ಇವತ್ ನಮ್ ಸುರ್ಪುರದಾಗ ನೋಡ್ರಿ ಸ್ವಾತಂತ್ರ್ಯ ದಿನಾಚರಣೆಗೋಸ್ಕರ ನಮ್ಮ ಸ್ಕೂಲಿನ ಪುಟ್ಟ ಮಕ್ಕಳು 2 ಚಲೋ ಡ್ಯಾನ್ಸ್ ಮಾಡ್ಯಾರ. ಮತ್ತೊಬ್ರು ಅಣ್ಣ ಗ್ಯಾರೇಜಿನ ವೇಸ್ಟ್ ಸಾಮಾನ್ ತಗೊಂಡು ಭಾರತ ನಕ್ಷೆ 2 ಚಲೋ ಹೇಳಿಸ್ಯಾರ. ಹೇಳ್ತೀನಿ ಬರ್ರಿ. ಹೆಂಗಿದಿರಿ ಕರ್ನಾಟಕ ಮಂದಿ? ನಾನ್ ನಿಮ್ ಶಿವರಾರ ನಾಡಿನ ಸುರ್ಪುರ ಹುಡುಗ. ನಾವ್ ನೋಡ್ರಿ ಗ್ರೌಂಡಿಗೆ ಬರೋಣ ಯಾವ ತರ ಪಬ್ಲಿಕ್ ಇತ್ರಿ, ತಲೆ ಚಿಟ್ಟ ಹಿಡಿದ್ ಬಿಡ್ತು ನೋಡ್ರಿ ಗೈಸ್. ಆದ್ರೂ ಕೂಡ ಇದು ಪಬ್ಲಿಕ್ ಇನ್ನೂ ಕಮ್ಮಿ ಗೈಸ್, ಯಾಕಂದ್ರೆ ನಾವು ಸಾಲಿ ಓದ್ತಿದ್ದ ಟೈಮಿಗೆ ಇದಕ್ಕಿಂತ ಜಾಸ್ತಿ ಪಬ್ಲಿಕ್ ಇರ್ತಿತ್ ನೋಡ್ರಿ. ಅಷ್ಟದಾಗೆ ಒಬ್ಬ ಪೈನಾಪಲ್ ಮಾರ್ಕೆಂತ ಒಬ್ಬ ಅಣ್ಣ ಬಂದಿದ್ರು ನೋಡ್ರಿ. ನಾನ್ ನೋಡ್ರಿ ಸುಮ್ ಮಜಾಕ್ದಾಗ ಪೈನಾಪಲ್ ಯಾರು ಕೊಡ್ಸಿರ ಅಂದ್ರೆ ನಮ್ಮ ಹುಡುಗ ನೋಡ್ರಿ ಜೋಶದಾಗ ನಾ ಕೊಡ್ಸಿನ ಅಂದ್ಬಿಟ್ಟ ನೋಡ್ರಿ. ನಮ್ಮ ಹುಡುಗ ಪೈನಾಪಲ್ ಕೊಡ್ಸೇನ ಅಂತ ನಾವು ಖುಷಿಲಿಂತ ಎಲ್ಲರಿಗೆ ಹಂಚಕ್ ಚಾಲು ಮಾಡ್ಬಿಟ್ಟಿದ್ದ ನೋಡ್ರಿ. ಮತ್ ನಮ್ಮ ಹುಡುಗ ಪೈನಾಪಲ್ ತಿಂತೇನ್ ಕೇಳಿದ್ರೆ ಅವ ನೋಡ್ರಿ ಉಬುಸಿ ಕೊಡ್ಸಕ್ ಹಚ್ಚಿದ, ಈಗ ನಾ ತಿನ್ನಲ್ಲ ಅಂತ ನಿಂತು ಬಿಟ್ಟ ನೋಡ್ರಿ. ನಾ ವಿಡಿಯೋ ಗದ್ದಲ್ದಾಗ ನಾ ಪೈನಾಪಲ್ ಹಂಚಕ್ ಗೊತ್ತಿದ್ರೆ ನಮ್ಮ ಆರ್ಷಣ ಅರ್ಧ ಗಾಯಬೆ ಮಾಡ್ಬಿಟ್ಟ ನೋಡ್ರಿ ಪೈನಾಪಲ್. ಗೈಸ್ ಫೈನಲಿ ಡ್ಯಾನ್ಸ್ ಗಳು ಸ್ಟಾರ್ಟ್ ಆಗಿದ್ವಿ ನೋಡ್ರಿ. ನಮ್ಮ ಸುರ್ಪುರ್ನ ಎಲ್ಲಾ ಶಾಲೆಯ ಪುಟ್ಟ ಪುಟ್ಟ ಮಕ್ಕಳು ಒಗ್ಗಟ್ಟಾಗಿ ಸೇರಿ ಅದ್ಭುತವಾಗಿ ಡ್ಯಾನ್ಸ್ ಪ್ರದರ್ಶನವನ್ನು ನೀಡಿದ್ದಾರೆ. ಅವರು ಡ್ಯಾನ್ಸಿನಲ್ಲಿ ದೇಶದ ಭಕ್ತಿ, ಉತ್ಸವ ಮತ್ತು ನಮ್ಮ ದೇಶದ ಮೇಲಿನ ಪ್ರೀತಿ ಎದ್ದು ಕಾಣ್ತಿತ್ ನೋಡ್ರಿ. ಮತ್ತು ವೇಸ್ಟ್ ಸಾಮಾನ್ ಅಂದ್ರೆ ಕಸ ಅಂತ ತಿಳ್ಕೊಬೇಡ್ರಿ, ಯಾಕಂದ್ರೆ ಗ್ಯಾರೇಜಿನ ಅದೇ ವೇಸ್ಟ್ ಸಾಮಾನುಗಳಿಂದ ಇಷ್ಟು ಸುಂದರವಾದ ಭಾರತವನ್ನು ನಿರ್ಮಿಸಿದ್ದಾರೆ. ನಿಜಕ್ಕೂ ಇದು ಅದ್ಭುತವಾದ ಕ್ರಿಯೇಟಿವಿಟಿ. ನಮ್ಮ ಎಲ್ಲ ಶಾಲೆಯ ಪುಟ್ಟ ಪುಟ್ಟ ಮಕ್ಕಳು ಮತ್ತು ನಮ್ಮ ಅಣ್ಣನಂತ ಪ್ರತಿಭೆಗಳಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಇಷ್ಟು ಹೇಳ್ತಾ ಎಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆದ ಶುಭಾಶಯಗಳು ಹೇಳ್ತಾ ಈ ಬ್ಲಾಗ್ ಅನ್ನ ಎಂಡ್ ಮಾಡೋಣ.